children, welcome back to online classes from Sandwords. Okay, we are talking about the chapter electricity. In electricity, we are talking about one beautiful topic that is called resistance. Resistance ಬಗ್ಗೆ ಮಾತಾಡ್ತಾ ಇದ್ವಲ್ಲ? Okay, resistance ಬಗ್ಗೆ ನಾನು ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಮಾಡಿಸಿದ್ದೀನಿ. R is equal to formula ಏನು? R equal to rho L divided by A. ನೆನಪಿದೆಯಾ ಇಲ್ವಾ? ಅದ್ರ ಮೇಲೆ ಸಾಕಷ್ಟು ಪ್ರಾಬ್ಲಮ್ ಮಾಡಿದೀವಿ. ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಆ ಪ್ರಾಬ್ಲಮ್ ಮುಗಿಸಿ ಮುಂದಿನ ಸೆಕ್ಷನ್ ಏನಿದೆ ಅದನ್ನ ನೋಡಕ್ಕೆ ಶುರು ಮಾಡೋಣ. Okay, I have written the problem already here. A wire has a length of 7 meter. Length means of L. L is equal to how much meter is there? 7 meter. It is given. Okay, and cross section diameter is 14 millimeter. ಕ್ರಾಸ್ ಸೆಕ್ಷನ್ ಏರಿಯಾ ಕೇಳಿದ್ವಿ ಸರ್, ಇದೇನು ಕ್ರಾಸ್ ಸೆಕ್ಷನ್ ಡಯಾಮೀಟರ್ ಅಂತ ಅಂತಿದ್ದೀರ ಅಂತ ಹೇಳಿ. ಈಗ ವೈರ್ ಹಿಂಗಿರುತ್ತಲ್ಲ, ಈ ರೀತಿಯಾಗಿ ಒಂದು ವೈರ್ ಇದೆ ಅನ್ಕೊಳ್ಳಿ. ಇದರ ಲೆಂತ್ ಕೊಟ್ಟಿದ್ದಾರೆ ಅವರು. ಲೆಂತ್ ಎಷ್ಟು ಅಂತ ಹೇಳಿದ್ದಾರೆ? ಲೆಂತ್ ಇಸ್ ಈಕ್ವಲ್ ಟು 7 ಮೀಟರ್. ಈ ರೀತಿಯಾಗಿ ಹೇಳಿದ್ದಾರೆ. ಕ್ರಾಸ್ ಸೆಕ್ಷನ್ ಡಯಾಮೀಟರ್ ಅಂದ್ರೆ ಒಂದು ವೈರ್ ಅನ್ನ ಈ ಕಡೆಯಿಂದ ನೋಡಿದಾಗ ಹೆಂಗ್ ಕಾಣುತ್ತದು? ಸರ್ಕಲ್ ಟೈಪ್ ಕಾಣುತ್ತಾನೆ. ಅದರ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ದೇ ಹ್ಯಾವ್ ಗಿವನ್ ದಿಸ್ ಡಯಾಮೀಟರ್ as 14 millimeter. ಈ ಡಯಾಮೀಟರ್ ಗೊತ್ತಿದ್ರೆ ಸರ್ಕಲ್ ಡಯಾಮೀಟರ್ ಗೊತ್ತಿದ್ರೆ ಏನ್ ಕಂಡು ಹಿಡಿಬಹುದು? ಏರಿಯಾ ಕಂಡು ಹಿಡಿಯಬಹುದಾ? ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ ಟು ಏನಿದೆ? ಪೈ ಆರ್ ಸ್ಕ್ವೇರ್ ಅಂತ ಇದೆ. ಡಯಾಮೀಟರ್ 14 ಮಿಲಿಮೀಟರ್ ಆದ್ರೆ ರೇಡಿಯಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 7 ಮಿಲಿಮೀಟರ್ ಅಂತ ಗೊತ್ತಿದೆ. 14 ಡಿವೈಡೆಡ್ ಬೈ 2 ಅಂತ ಹೇಳಿ ಅದರ ಸಲುವಾಗಿ ಏರಿಯಾ ಕಂಡು ಹಿಡಿಕೊಳ್ಳಿ ನೀವು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇನ್ನೂ ಮುಂದುವರೆದು ನೀವೇನಾದ್ರೂ ಮಾಡಿದ್ರೆ ಇದು ಮೀಟರ್ ಇದೆ, ಇದು ಮಿಲಿಮೀಟರ್ ಇದೆ, ಕನ್ವರ್ಷನ್ ಮಾಡ್ಕೊಂಡು ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಆರ್ ಇಸ್ ಈಕ್ವಲ್ ಟು ಏನಿದೆ? 7 ಮಿಲಿಮೀಟರ್ ಇದೆ. 7 ಮಿಲಿಮೀಟರ್ ಅಂದ್ರೆ ಎಷ್ಟು ಮೀಟರ್? 7 into 10⁻³ ಮೀಟರ್. ಕನ್ವರ್ಷನ್ ಹೇಳ್ಕೊಟ್ಟಿದ್ದೀನಿ ಮುದ್ದು ಮಕ್ಕಳೇ. ಒಂದೇದು ಎಲ್ಲ ಬರ್ಕೊಂಡಿದ್ದೀರಾ? ಆಮೇಲೆ ಏನ್ ಬರ್ಕೊಂಡಿದ್ದೀರಾ? ಆರ್ ಬಂತು. ಈಗ ಆರ್ ಬಂದ್ರೆ ಏನ್ ಕಂಡು ಹಿಡಿಬಹುದು? ಏರಿಯಾ ಕಂಡು ಹಿಡಿಬಹುದು. ಏರಿಯಾ ಹೆಂಗ್ ಕಂಡು ಹಿಡಿಬೇಕಂತ ನೋಡ್ಕೊಳ್ಳೋಣ. ಪೈ ಆರ್ ಸ್ಕ್ವೇರ್ ಅಂತ ಕಂಡು ಹಿಡಿಬಹುದು ಆರಾಮಾಗಿ. ಬಟ್ ಇದು ಮಿಲಿಮೀಟರ್ ಅಂದ್ರೆ ಇಲ್ಲೇನು ಮಿಲಿಮೀಟರ್ ಇದೆಯಲ್ಲ, ಇಂಟು 10⁻³ ಮಾಡಿದ್ರೆ ಮೀಟರ್ ಆಗುತ್ತೆ. ಗೊತ್ತಾಯ್ತಾ? ಈಗ ನೆಕ್ಸ್ಟ್, ಇಫ್ ರೆಸಿಸ್ಟಿವಿಟಿ ಆಫ್ ದ ವೈರ್, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ರೋ ಇಸ್ ಈಕ್ವಲ್ ಟು ಏನು ಹೇಳಿದ್ದಾರೆ ಅವರು? 22 into 10⁻³ ಓಮ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಏನು ಕಂಡು ಹಿಡಿಬೇಕು? ಫೈಂಡ್ ಇಟ್ಸ್ ರೆಸಿಸ್ಟೆನ್ಸ್. ಆರ್ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಆರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಹಚ್ಚಿ ಏನಿದೆ ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? Tell me. R is equal to rho L divided by A. ರೋ ಗೊತ್ತಿದೆಯಾ? ಗೊತ್ತಿದೆ. ರೋ ಇಲ್ಲಿದೆ. L ಗೊತ್ತಿದೆಯಾ? ಗೊತ್ತಿದೆ. ಆಮೇಲೆ ಏರಿಯಾ ಗೊತ್ತಿದೆಯಾ? ಸರ್ ಕೊಟ್ಟೇ ಇಲ್ಲ ಸರ್, ಅದಕ್ಕೆ ಮಾಡಕ್ ಬರಲ್ಲ ಅನ್ನಂಗಿಲ್ಲ. ಈಗ ಏರಿಯಾ ಇಸ್ ಈಕ್ವಲ್ ಟು ಏನಿದೆ ಫಾರ್ಮುಲಾ? ಸರ್ಕಲ್ ಏರಿಯಾ ಪೈ ಆರ್ ಸ್ಕ್ವೇರ್. ರೇಡಿಯಸ್ ಗೊತ್ತಾಗಿದೆ, ಏರಿಯಾ ಕಂಡು ಹಿಡಿಕೊಳ್ಳಿ. ಪೈ ಅಂದ್ರೆ ಏನು? 22/7 ಇಂಟು ಆರ್ ಸ್ಕ್ವೇರ್ ಅಂದ್ರೆ ಏನು? 7 into 10⁻³ ಹೋಲ್ ಸ್ಕ್ವೇರ್ ಅಂದ್ರೆ 7 into 10⁻³ ಬರ್ಕೋಬೇಕು. ಇದಕ್ಕೆ ಏನ್ ಮಾಡ್ಕೋಬೇಕು? ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಇದು ಏನ್ ಹೇಳಿದೆ ಅಂತ ಹೇಳಿ? ಇಲ್ಲಿ ಪೈ ಬರ್ದಿದ್ದೀನಿ. ಪೈ ಅಂದ್ರೆ 22/7 ಆಯ್ತು. ಆರ್ ಅಂದ್ರೆ ಏನಿದೆ? 7 into 10⁻³ ಮೀಟರ್ ಇದೆ. ಇದಕ್ಕೆ ಏನ್ ಮಾಡಬೇಕು? ಹೋಲ್ ಸ್ಕ್ವೇರ್ ಮಾಡಬೇಕು. ಓಕೆ, ಕೆಳಗಡೆ ಒಂದು 7 ಇದೆ. 1 ಕ್ಯಾನ್ಸಲ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. 22/7 ಇಂಟು 7 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 49. 7 ಸ್ಕ್ವೇರ್ ಅಂದ್ರೆ 49. 10⁻³ ಟು ದ ಪವರ್ 2 ಅಂದ್ರೆ 10⁻⁻6. 7 1s are 7 7s are. ಇಷ್ಟು ಇಟ್ಕೊಳ್ಳಿ. ಅಥವಾ ಏನಾದ್ರೂ ಮತ್ತೆ ಆ ರೆಸಿಸ್ಟಿವಿಟಿ ನೋಡಿ 22 ಅಲ್ಲಿ ಏನಾದ್ರೆ ಇದು 22 ಇದೆ, ಏನೋ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ. ಇದನ್ನ ಮಾಡ್ಕೊಳ್ಳಿ ಬೇಕಾದ್ರೆ ಅಥವಾ ಬಿಟ್ಬಿಡಿ. ಇಷ್ಟೇ. ಏನಾಗುತ್ತೆ ವ್ಯಾಲ್ಯೂ? ಟೋಟಲ್ ಏರಿಯಾ ಇಸ್ ಈಕ್ವಲ್ ಟು, ಟೆಲ್ ಮಿ ವಾಟ್ ವಿಲ್ ಬಿ ದ ವ್ಯಾಲ್ಯೂ? 22 into 7 into 10⁻⁻6 ಏನಿದು? ಮೀಟರ್ ಸ್ಕ್ವೇರ್. 22 into 7 into 10⁻⁻6 ಮೀಟರ್ ಸ್ಕ್ವೇರ್. 22 into 7 ಮಾಡ್ಕೊಂಡ್ರೆ ಮಾಡ್ಕೋಬಹುದು ನೀವು, ನಿಮ್ ಇಷ್ಟ ಆಗುತ್ತೆ. ನಾನು ಯಾಕೆ ಮಾಡ್ಕೊಳ್ತಾ ಇಲ್ಲ, ಯಾಕೆ ಕ್ಯಾಲ್ಕುಲೇಷನ್ ಡಿಫಿಕಲ್ಟ್ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಇಲ್ಲಿ ಮಾಡಿದಾಗ ಗೊತ್ತಾಗುತ್ತೆ. ಸೇಮ್ ಫಾರ್ಮುಲಾ ಮತ್ತೆ. ಆರ್ ಇಸ್ ಈಕ್ವಲ್ ಟು ಏನಿದೆ ಹೇಳಿ? ರೋ L ಡಿವೈಡೆಡ್ ಬೈ. ಬಾರಿ ಬರೀರಿ, ಏನ್ ತಪ್ಪಿಲ್ಲ. ನ್ಯೂಮರಿಕಲ್ ಕರೆಕ್ಟ್ ಆಗ್ಬೇಕು ಅಷ್ಟೇ ನಮಗೆ. ಬಾರಿ ಬರೆಯೋದು ಅದೇನು ಸಂಬಂಧ ಇಲ್ಲ. ಇಸ್ ಈಕ್ವಲ್ ಟು ರೋ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? 22 into, ಟೆಲ್ ಮಿ, 22 into 10⁻³ ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಟು ಎಲ್ ಅಂದ್ರೆ ಎಷ್ಟಿದೆ? ಎಲ್ ಏನಿದೆ? 7 ಮೀಟರ್. 7 ಮೀಟರ್ ಅಂತ ಇದೆ. ಡಿವೈಡೆಡ್ ಬೈ ಈಗ ಏನಾಗುತ್ತೆ ಹೇಳಿ? ಏರಿಯಾ ಎಷ್ಟಿದೆ ಇಲ್ಲಿ? 22 into 7 into 10⁻⁻6 ಅಂತ ಇದೆ. ನೋಡಿ ಇಲ್ಲಿ 22 ಕ್ಯಾನ್ಸಲ್, 7 7 ಕ್ಯಾನ್ಸಲ್. ಈಸಿ ಆಯ್ತಾ? ಇಲ್ಲೂ ಮಾಡಿದ್ರೆ 22 into 7 ಮಾಡಿದ್ರೆ 7 2s are 14, 154 ಏನೋ ಬಂದಿರೋದು. ಇಲ್ಲೂ ಕೂಡ 154 ಬಂದಿದೆ. ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತದೆ. ಅದ್ರ ಬಗ್ಗೆ ಏನು ಡಿಫಿಕಲ್ಟ್ ಇಲ್ಲ. ಕ್ಯಾಲ್ಕುಲೇಷನ್ ಹೆಂಗ್ ಬೇಕು ಹಂಗ್ ಮಾಡ್ಕೋಬಹುದು. ಮುಂದೆ ಏನ್ ಮಾಡ್ತಾರೆ? ಈಗ 10⁻³ ಅದ್ರ ಮೇಲ್ಗಡೆ ಇದೆ. ಇಂಟು ಏನ್ ಮಾಡ್ತಾರೆ? 10⁻⁻6 ಅದ್ರ ಮೇಲ್ಗಡೆ ಕಳಿಸಿದ್ರೆ 10⁻+6 ಆಗುತ್ತೆ. ಸೊ ಎಲ್ಲ ಸೇರ್ಕೊಂಡು ಏನಾದ್ರು 10⁻³ ಓಮ್. ಸೊ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 10⁻³ ಓಮ್. 4 ಆಪ್ಷನ್ 4 ಆಪ್ಷನ್ ಇರ್ತವೆ. 10⁻1 ಓಮ್, 10⁻2 ಓಮ್, 10⁻3 ಓಮ್, 10⁻4 ಓಮ್. ಅವಾಗ ಏನ್ ಮಾಡ್ಬೇಕು ನೀವು? 10⁻³ ಓಮ್ ಏನಿದೆ ಅದಕ್ಕೆ ಟಿಕ್ ಮಾಡಬೇಕು. ವೆರಿ ಸಿಂಪಲ್ ರೈಟ್? ಎಷ್ಟು ಸಿಂಪಲ್. ನಾನು ಸುಮ್ಮನೆ ಡಿಸೈನ್ ಮಾಡಿದ್ದು ನಿಮ್ಗೆ ಈಸಿ ಕ್ಯಾಲ್ಕುಲೇಷನ್ ಬರಲಿ ಅಂತ ಹೇಳಿ. ಕ್ಯಾಲ್ಕುಲೇಷನ್ ಎಷ್ಟು ಡಿಫಿಕಲ್ಟ್ ಬರಲಿ ಅಪ್ಪ,
ಕ್ಯಾಲ್ಕುಲೇಷನ್ ಮಾಡೋದು ನಿಮ್ ಜವಾಬ್ದಾರಿ ಇದೆ, ನೀವು ಮಾಡ್ಲೇಬೇಕು. ನಿಮ್ ಏನ್ ಟೇಬಲ್ಸ್ ಗೊತ್ತಿದೆ ಅದ್ರ ಪ್ರಕಾರ ಮಾಡ್ಕೊಳ್ಳೋದು. ಬಟ್ ಮೆಥಡ್ ಮಾತ್ರ ಹೆಂಗಿದೆ ಅಂತ ಹೇಳಿ, ಕ್ರಾಸ್ ಸೆಕ್ಷನ್ ಡಯಾಮೀಟರ್ ಅಂದ್ರೆ ಇದಂತ ನಾನು ನಿಮ್ಗೆ ಹೇಳ್ಕೊಟ್ಟೆ, ಇದೇ ಯಾವ ರೀತಿ ಮಾಡ್ಬೇಕಂತ ಹೇಳಿ ಮುಗೀತು. ಇದಕ್ಕಿಂತ ಹೆಚ್ಚಿನ ಪ್ರಾಬ್ಲಮ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಮುಂದೆ 12th ಹೋದಾಗ ಏನೇನು ಹೆಚ್ಚಿಗೆ ಬರುತ್ತೆ ಅದು ನೋಡೋಣ. ಬಟ್ ಈಗ ಸದ್ಯಕ್ಕೆ ಇದನ್ನ ಮಾಡಿದ್ರೆ ನಿಮ್ಮ ರೆಸಿಸ್ಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಬಂದಂಗೆ. ಮುಂದಿನ ರೆಸಿಸ್ಟೆನ್ಸ್ ಏನಿದೆ ನೋಡಕ್ ಶುರು ಮಾಡೋಣ. ಓಕೆ ಫೈನ್. ಸೊ ಸದ್ಯಕ್ಕೆ ಇದನ್ನೆಲ್ಲ ಬರ್ಕೊಳ್ಳಿ. ಮೇಕ್ ಎ ನೋಟ್ ಆಫ್ ಆಲ್ ದಿಸ್ ಥಿಂಗ್ಸ್. ಲೆಟ್ಸ್ ಗೆಟ್ ಇಟ್ ಟು ನೆಕ್ಸ್ಟ್ ಸೆಕ್ಷನ್. ಮುಂದಿನ ಏನಿದೆ ಅದನ್ನ ನಾವು ಮಾಡಕ್ಕೆ ಶುರು ಮಾಡೋಣ. ಓಕೆ, ಐ ಹೋಪ್ ಎವ್ರಿಬಡಿ ಸ್ಟಡಿಂಗ್, ಎಲ್ಲರೂ ಓದ್ತಾ ಇದ್ದೀರಾ, ಸ್ಟಡಿ ಮಾಡ್ತಿದ್ದೀರಾ, ನೋಟ್ಸ್ ಗಳನ್ನ ಮಾಡ್ಕೊಳ್ತಾ ಇದ್ದೀರಾ, ಈ ಕ್ಲಾಸಸ್ ಗಳನ್ನ, ಆನ್ಲೈನ್ ಕ್ಲಾಸಸ್ ಗಳನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಸ್ಟಾಪ್ ಹ್ಯಾವಿಂಗ್ ಫನ್. ನೀವು ಎಷ್ಟು ಮಜಾ ಮಾಡಬೇಕಾಗಿದೆ, ಏನ್ ಮಾಡಬೇಕಾಗಿದೆ ಮಾಡಿ. ಬಟ್ ಅದ್ರ ಜೊತೆಗೆ ಜಸ್ಟ್ ಗಿವ್ 1 hour 2 hour ಅಟ್ ಲೀಸ್ಟ್ 2 hours ಫಾರ್ ಸ್ಟಡಿ. 2 ಗಂಟೆ ಅಂದ್ರೆ ಏನು ಬಹಳ ಡಿಫಿಕಲ್ಟ್ ಇಲ್ಲ. ಮುಂಜಾನೆ ಅರ್ಧ ಗಂಟೆ, ಮಧ್ಯಾಹ್ನ ಅರ್ಧ ಗಂಟೆ, ಸಂಜೆ 1 ಗಂಟೆ, 2 ಗಂಟೆ ಕೊಟ್ರೆ ಸಾಕು. ಓಕೆ, ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಥಿಂಗ್. ಮುಂದಿನ ಏನಿದೆ ಅಂತ ಹೇಳಿ ನೋಡಕ್ಕೆ ಶುರು ಮಾಡೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಪಾಯಿಂಟ್ ಇಂದ ಭಾರಿ ಇಂಪಾರ್ಟೆಂಟ್. ಇದಕ್ಕೆ ಏನ್ ಕರೀತಾರಂದ್ರೆ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ ಕರೀತಾರೆ. ಏನ್ ಕರೀತಾರೆ? ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಹೆಡ್ಡಿಂಗ್ ಹಾಕಿ ಎಲ್ಲರೂ ಹೆಡ್ಡಿಂಗ್ ಹಾಕ್ತಿದ. ಈಗ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ ಎಲ್ಲ ಹೆಡ್ಡಿಂಗ್ ಹಾಕಿ. ಕಾಂಬಿನೇಷನ್ ಅಂದ್ರೆ ಮೀನಿಂಗ್ ಏನು? ಕಂಬೈನ್ಡ್ ಸ್ಟಡಿ ಅಂತಾರೆ. ಕಂಬೈನ್ಡ್ ಸ್ಟಡಿಯಲ್ಲಿ ಒಬ್ಬರೇ ಇರಕ್ಕಾಗುತ್ತಾ? ಇಲ್ಲ. ಮಿನಿಮಮ್ ಇಬ್ರು ಇರಬೇಕು, ಮ್ಯಾಕ್ಸಿಮಮ್ ಎಷ್ಟು ಬೇಕಾಗಿರಬಹುದು. ಕೂಡ್ಕೊಂಡು ಒಂದು ರೆಸಿಸ್ಟರ್ ಜೊತೆ ಇನ್ನೊಂದು ರೆಸಿಸ್ಟೆನ್ಸ್ ಅನ್ನು ಏನ್ ಮಾಡೋದು? ಕಂಬೈನ್ ಮಾಡೋದು. ಕಂಬೈನ್, ಒಂದು ರೆಸಿಸ್ಟರ್ ಇದೆ, ಇನ್ನೊಂದು ರೆಸಿಸ್ಟರ್ ಇದೆ, ಅವನ್ನ ಎರಡನ್ನು ಯಾವ ರೀತಿ ಕಂಬೈನ್ ಮಾಡಬಹುದು? ಬೇರೆ ಬೇರೆ ರೀತಿ ಕಂಬೈನ್ ಮಾಡಬಹುದು. 2 ರೀತಿಯ ಕಂಬೈನ್ ಮಾಡಬಹುದು. ಒಂದು ಸೀರೀಸ್ ಕನೆಕ್ಷನ್, ಇನ್ನೊಂದು ಪ್ಯಾರಲಲ್ ಕನೆಕ್ಷನ್ ಅಂತ ಕರೀತಾರೆ. ಓಕೆ, ಅದರಲ್ಲಿ ಏನಾಗುತ್ತೆ, ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿ ನೋಡೋಕೆ ಶುರು ಮಾಡೋಣ. ನೋಡಿ, ಇಲ್ಲಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಲ್ಲಿ 2 ಟೈಪ್ಸ್ ಬರ್ತಾವೆ. ಒಂದೇದು ಏನ್ ಕರೀತಾರೆ ಅಂದ್ರೆ ಸೀರೀಸ್ ಕಾಂಬಿನೇಷನ್ ಅಂತ ಕರೀತಾರೆ. ಏನ್ ಕರೀತಾರೆ? ಸೀರೀಸ್ ಕಾಂಬಿನೇಷನ್. ಸೀರೀಸ್ ಒಂದಾದ್ಮೇಲೆ ಒಂದು ಸೀರೀಸ್ ಕಾಂಬಿನೇಷನ್. ನೆಕ್ಸ್ಟ್ ಇನ್ನೊಂದು ಏನ್ ಕರೀತಾರೆ ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರೀತಾರೆ. ಏನ್ ಕರೀತಾರೆ? ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಇದ್ರ ಮೀನಿಂಗ್ ಗೊತ್ತಾಗಬೇಕು, ಇದ್ರ ಡೆರಿವೇಶನ್ ಇದೆ, ಬಟ್ ಇದ್ರದ್ದು ಫೀಲ್ ಗೊತ್ತಾಗಬೇಕು. ಮೊದಲು ಫೀಲ್ ಬರಬೇಕು. ಫಿಸಿಕ್ಸ್ ಅಂದ್ರೆ ಫೀಲ್ ಅಂತ ಹೇಳಿದ್ವಿ. ಓಕೆ, ಈಗ ನಾನು ಹಿಂಗೆ ನಿಂತ್ಕೊಂಡಿದ್ದೇನ, ಇದು ನನ್ನ ಬಲಗೈ ಇದೆ, ಈ ಕಡೆ ಎಡಗೈ ಇದೆ. ನನ್ನ ಪಕ್ಕದಲ್ಲಿ ಇನ್ನೊಬ್ಬರು ನಿಂತ್ಕೊಂಡ್ರು, ಅವ್ರು ನನ್ನ ಈ ಕೈ ಹಿಡ್ಕೊಂಡ್ರು ಆ ಕಡೆ, ಮತ್ತೆ ಅವ್ರ ಪಕ್ಕ ಹಿಂಗೆ ನಿಂತ್ಕೊಂಡ್ ಹೋದ್ರೆ ಇದಕ್ಕೆ ಏನಂತ ಕರೀತಾರೆ? ಸೀರೀಸ್ ಕನೆಕ್ಷನ್. ನೋಡಿ, ಇಲ್ಲಿ ಒಂದು ರೆಸಿಸ್ಟರ್ ಇದೆ. ಇಲ್ಲಿ ನೋಡಿ, ಸೀರೀಸ್ ಕನೆಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ರೆಸಿಸ್ಟರ್ ಇದೆ ಈ ರೀತಿಯಾಗಿ. ಲೆಟ್ ಮಿ ಕಾಲ್ ದಿಸ್ ರೆಸಿಸ್ಟೆನ್ಸ್ as R1. R1 ಅಂತ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಇದಕ್ಕೆ 2 ಟರ್ಮ್ ಇದಾವಲ್ಲ, ಇಲ್ಲಿ A ಮತ್ತೆ B ಅಂತ ಹೇಳಿ, A ಮತ್ತೆ B ಅಂತ ಹೇಳಿ, A ಮತ್ತೆ B ಅಂತ ಹೇಳಿ ಇನ್ನೊಂದು ಈ ರೀತಿಯಾಗಿದೆ. ಹೌದಾ? ಈಗ ಇದನ್ನ ಮುಂದ್ಗಡೆ ಇನ್ನೊಂದು ರೆಸಿಸ್ಟೆನ್ಸ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಈ ರೀತಿಯ ಒಂದು ರೆಸಿಸ್ಟೆನ್ಸ್ ಇದೆ ಅನ್ಕೊಳ್ಳಿ, ಈ ರೀತಿ ಇನ್ನೊಂದು. ಇದಕ್ಕೆ ಏನಂತ ಕರಿತೀನಿ? R2 ಅಂತ ಕರೆದ್ರೆ ಇದು ಹೆಂಗಿದೆ? C ಮತ್ತೆ D ಅಂತ ಇದು ಪಾಯಿಂಟ್. ಇವೆರಡು ಸೀರೀಸ್ ಯಾವಾಗ ಆಗ್ತದೆ? ಈ ರೆಸಿಸ್ಟೆನ್ಸ್ ತಗೊಂಡ್ಬೇಕು, ಕಂಟಿನ್ಯೂಸ್ ಆಗಿ ಈ ರೀತಿ ಸೀರೀಸ್ ಅಲ್ಲಿ ಇಡಬೇಕು. ಈ ರೀತಿ ಈ B ಪಾಯಿಂಟ್ ಒಳಗಡೆ ಏನಾಗಬೇಕು? C ಪಾಯಿಂಟ್ ಬರಬೇಕು, ಆಮೇಲೆ D ಪಾಯಿಂಟ್ ಬರಬೇಕು. ಇದೇನಾಯ್ತು? R2. ಇದನ್ನೇ ತಗೊಂಡು ಹೋಗಿ ಇಲ್ಲಿಟ್ಟೆ ನಾನು ಈ ರೀತಿ. ನೋಡಿ, ಚೆಕ್ ಮಾಡಿ. ಇದಕ್ಕೆ ಏನಂತ ಕರೀತಾರೆ? ಸೀರೀಸ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನ್ ಮೀನ್ಸ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಒನ್ ಆಫ್ಟರ್ ದ ಅದರ್. ಸೀರೀಸ್ ಕನೆಕ್ಷನ್ ಹೆಂಗ್ ಕನೆಕ್ಟ್ ಮಾಡ್ತಾರೆ? ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಒನ್ ಆಫ್ಟರ್ ದ ಅದರ್. ಒಂದ್ ಆದ್ಮೇಲೆ ಇನ್ನೊಂದನ್ನ ಕನೆಕ್ಟ್ ಮಾಡ್ಕೊಂಡ ಹೋಗ್ತಾರೆ ಕಂಟಿನ್ಯೂಸ್ ಆಗಿ. ಒನ್ ಆಫ್ಟರ್ ದ ಅದರ್, ಕಂಟಿನ್ಯೂಸ್ಲಿ ಎಂಡ್ ಟು ಎಂಡ್ ಇಲ್ಲ, ಇಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಫೀಲ್ ಬಂತ ಸೀರೀಸ್ ಕಾಂಬಿನೇಷನ್ ಅಂದ್ರೆ ಒಂದು ರೆಸಿಸ್ಟರ್ ಇದೆ, ಆಮೇಲೆ ಇನ್ನೊಂದು, ಆಮೇಲೆ ಇನ್ನೊಂದು, ಈಗ ಇನ್ನೊಂದು ಕೂಡಿಸಿದ್ರೆ ಈ ರೀತಿಯಾಗಿ ಏನೋ ಈ ರೀತಿಯಾಗಿ ಇನ್ನೊಂದು ರೆಸಿಸ್ಟರ್ ಹೋಗಿ ಈ ರೀತಿಯಾಗಿ ಇಲ್ಲಿ R3. ಇದು ಯಾವ ಕನೆಕ್ಷನ್ ಆಯ್ತು? ಸೀರೀಸ್ ಕನೆಕ್ಷನ್. R1 R2 R3. ಗೊತ್ತಾಗ್ತಿದೆಯಾ ಮುದ್ದು ಮಕ್ಕಳೇ? ಅತಿ ಸಿಂಪಲ್ ಇದೆ, ಏನ್ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಪ್ಯಾರಲಲ್ ಕಾಂಬಿನೇಷನ್ ನೋಡಿ, ಇಲ್ಲಿ ಒಂದು ರೆಸಿಸ್ಟರ್ ಇದೆ ಈ ರೀತಿಯಾಗಿ R1 ಅಂತ ಹೇಳಿ. ಓಕೆ, ಆಮೇಲೆ ಇನ್ನೊಂದು ರೆಸಿಸ್ಟರ್ ಇದೆ R2 ಅಂತ ಹೇಳಿ. ಈ ಪ್ಯಾರಲಲ್ ಕಾಂಬಿನೇಷನ್ ಏನ್ ಗೊತ್ತಾ? ಈಗ A B ಇತ್ತು, ಆಮೇಲೆ C D ಇತ್ತು. AC ಗಳು ಎಲ್ಲಿದಾವೆ? ಎಡಗಡೆ ಇದಾವೆ. ಆಮೇಲೆ BD ಗಳು ಎಲ್ಲಿದಾವೆ? ಬಲಗಡೆ ಇದಾವೆ. ಈ ಎರಡನ್ನು ಕೂಡಿಸ್ಬಿಡೋದು, ಎಡಗಡೆದೆಲ್ಲ ಕೂಡಿಸೋದು, ಬಲಗಡೆದೆಲ್ಲ ಕೂಡಿಸ್ಬೋದು. ಈಗ ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ. ಸೀರೀಸ್ ಕಾಂಬಿನೇಷನ್ ಅಂದ್ರೆ ಏನು? ಇನ್ನೊಬ್ರು ಸೈಡ್ ಹಿಂಗ್ ಮಾಡ್ಕೊಂಡು ಹೋಗ್ಬಿಡು. ಹುಮನ್ ಚೈನ್ ಟೈಪ್ ಮಾಡ್ಕೊಂಡು ಹೋಗ್ಬೋದು. ಚೈನ್. ಸೀರೀಸ್ ಅಂದ್ರೆ ಏನ್ ಗೊತ್ತಾ? ಬೇಸಿಕಲಿ ಚೈನ್ ಅಂದ್ರೆ ಚೈನ್ಸ್ ಕಂಟಿನ್ಯೂಸ್ ಆಗಿ ಬಂದು. ಪ್ಯಾರಲಲ್ ಕಾಂಬಿನೇಷನ್ ಈ ರೀತಿ ಇಟ್ಕೊಂಡಿದ್ದೇನೆ. ನನ್ನ ಮುಂದ್ಗಡೆ ಇನ್ನೊಬ್ರು ಬಂದ್ರು, ಅವರನ್ನು ಬಲಗೈಯಲ್ಲಿ ಬಲಗೈ ಇಟ್ಟರು, ಎಡಗೈಯಲ್ಲಿ ಎಡಗೈ ಇಟ್ಟರು. ಬಲಗೈಯಲ್ಲಿ ಬಲಗೈ, ಎಡಗೈಯಲ್ಲಿ ಎಡಗೈ. ಪ್ಯಾರಲಲ್ ಒಬ್ಬರಿಗೊಬ್ಬರು ಇಲ್ಲಿ ಮಗ್ಲ ಇದ್ರೆ ಏನಾಗ್ತದೆ? ಅದು ಸೀರೀಸ್. ಅದೇ ಏನಾದ್ರು ಹಿಂಗ್ ಬಲಗೈ ಒಳಗೆ ಬಲಗೈ, ಎಡಗೈ ಒಳಗೆ ಎಡಗೈ ಹಿಂಗ್ ಇಟ್ಕೊಂಡಿರ್ತಿದ್ದಕ್ಕೂ ಅದೇನಾಗ್ತದೆ? ಪ್ಯಾರಲಲ್ ಆಗ್ತದೆ. ಗೊತ್ತಾಗುತ್ತೆ ನಾ ಹೇಳೋದು ಏನಂತ ಹೇಳಿ? ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನಾನು ಈ ರೀತಿ. ಈಗ ನೋಡ್ರಿ, ಈಗ ಒಂದು ಎಕ್ಸಾಂಪಲ್ ಬರೋ ತೋರಿಸ್ತೀನಿ ನಾನು. ಈ ರೀತಿ ಹಿಂಗ್ ಬರುತ್ತೆ, ಆಮೇಲೆ ಈ ರೀತಿ ಹಿಂಗ್ ಬರುತ್ತೆ ನೋಡಿ. ಈ ರೀತಿ ಹಿಂಗ್ ಬರೋದೇ
ಓಕೆ, ಇದಕ್ಕೆ R1 ಅಂತ ಕರಿತೀನಿ, ಇದಕ್ಕೆ R2 ಅಂತ ಕರಿತೀನಿ, ಇದಕ್ಕೆ R3 ಅಂತ ಕರಿತೀನಿ. R2 ಮತ್ತು R3 ಗಳು ಹೆಂಗದ ಅಂತ ಹೇಳ್ರಿ ನೋಡೋಣ. ಹೌದೇ, ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಆರ್ ಪ್ಯಾರಲಲ್. R2 ಮತ್ತು R3 ಹೆಂಗದ ನೋಡ್ರಿ, ಇಲ್ಲಿ ಒಂದ್ ಸೈಡ್ ಇರೋದು ಏನ್ ಮಾಡ್ಯಾರ, ಒಂದಕ್ಕೊಂದು ಕನೆಕ್ಟ್ ಮಾಡ್ಯಾರ, ಆಮೇಲೆ ಇನ್ನೊಂದ್ ಸೈಡ್ ಇನ್ನೊಂದು ಒಂದಕ್ಕೊಂದು ಕನೆಕ್ಟ್ ಮಾಡ್ಯಾರ. ಅಂದ್ರೆ R2 ಮತ್ತು R3 ಗಳು ಹೆಂಗದಾವ, ಪ್ಯಾರಲಲ್ ಅದಾವ. R2 and R3 ಹೌದಾ, ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಷನ್, ಪ್ಯಾರಲಲ್. ಗೊತ್ತಾಗ್ತಿದ್ಯಾ ಮುದ್ದು ಮಕ್ಕಳೇ? ಬಹಳ ಸಿಂಪಲ್ ಇದೆ. ಒಂದ್ ಕಡೆ ಇರುವಂತ ಈ ರೆಸಿಸ್ಟೆನ್ಸ್ ಇದೆ, ಈ ರೆಸಿಸ್ಟೆನ್ಸ್ ಇದೆ, ಆಮೇಲೆ ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ಏನ್ ಮಾಡಂಗಿಲ್ಲ, ಈ ಕಡೆ ಇರುವಂತ ಪಾಯಿಂಟ್, ಈ ಕಡೆ ಇರುವಂತ ಪಾಯಿಂಟ್ ಎರಡು ಜಾಯಿಂಟ್ ಮಾಡಿಬಿಡೋದು. ಆಮೇಲೆ ಈ ಕಡೆ ಬಲಗಡೆ ಇರುವಂತ ಪಾಯಿಂಟ್ ಎರಡು ಜಾಯಿಂಟ್ ಮಾಡಿಬಿಡೋದು. ಇದಕ್ಕ R1 ಮತ್ತೆ R2 ಅಂತ ಕರೆದೆ. R1 ಮತ್ತೆ R2 ಸ್ಟ್ರೇಟ್ ಲೈನ್ ಆದ್ರೂ ಬರೀರಿ ಅಥವಾ ಕ್ರಾಸ್ ಲೈನ್ ಆದ್ರೂ ಬರೀರಿ, ಯಾವ್ದು ಬರೋದು ಒಂದೇ. ಈ R1 ಮತ್ತೆ R2 ಗಳು ಹೆಂಗಿದಾವೆ, ಒಂದಕ್ಕೊಂದು ಪ್ಯಾರಲಲ್ ಇದಾವೆ. ಹೆಂಗಿದಾವೆ ಇವ? ಪ್ಯಾರಲಲ್ ಅಲ್ಲಿ ಇದಾವೆ. ಬಾರಿ ಸಿಂಪಲ್. ಗೊತ್ತಾಯ್ತಾ ಮುದ್ದು ಮಕ್ಕಳೇ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ನಾನು ಇದೇ ರೀತಿಯಾಗಿ ಮುಂದೆ ಕಂಟಿನ್ಯೂ ಮಾಡಿ ಏನಿದೆ ಅಂತ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಸೀರೀಸ್ ಕಾಂಬಿನೇಷನ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಬಗ್ಗೆ ನೀವು ಗೊತ್ತು ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಫಾರ್ಮುಲಾ ಹಚ್ಚಿ ಯಾವ ರೀತಿಯಾಗಿ ನ್ಯೂಮರಿಕಲ್ ಅನ್ನ ಸಾಲ್ವ್ ಮಾಡಬಹುದು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದ್ರ ಪ್ರೂಫ್ಸ್ ಇದೆ, ಆ ಪ್ರೂಫ್ ಗಳನ್ನ ಕೂಡ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಸೀರೀಸ್ ಕಾಂಬಿನೇಷನ್ ಅಂದ್ರೆ ಏನು, ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಏನು, ಅದರ ಬಗ್ಗೆ ಫೀಲ್ ಬರ್ಲಿ, ನಾನು ಡೆರಿವೇಶನ್ ಮಾಡಿಸ್ತೀನಿ. ಹೇಗಿದೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಒಂದು 2 ಓಮ್ ರೆಸಿಸ್ಟರ್ ಇದೆ, 2 ಓಮ್. ಆಮೇಲೆ ಇದ್ರ ಮುಂದ್ಗಡೆ ಇನ್ನೊಂದು ಬರ್ದಿದ್ದೀನಿ ಈ ರೀತಿಯಾಗಿ 4 ಓಮ್ ಅಂತ ಇದೆ, 4. ಓಕೆ, ಇದು ಯಾವ ಕನೆಕ್ಷನ್ ಫಸ್ಟ್ ಹೇಳಿ? ಒಂದನೇದಿಗೆ ಯಾವ ಕನೆಕ್ಷನ್ ಇದು? ಸೀರೀಸ್ ಅಲ್ಲ? ಎಸ್ ಆರ್ ನೋ? ಹೌ ಇಟ್ ಈಸ್ ಸೀರೀಸ್ ಕನೆಕ್ಷನ್, ಒಂದನೇದಾಗಿ. ಆಮೇಲೆ ಎರಡನೇದು ಏನ್ ಕೇಳ್ತಾರೆ, ಅದನ್ನ ವರ್ಡ್ ಯೂಸ್ ಮಾಡ್ತಾರೆ ಒಂದು, ಅದಕ್ಕೆ ಏನ್ ಕರೀತಾರಂದ್ರೆ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಏನ್ ಕರೀತಾರೆ ಅದಕ್ಕೆ? ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್. ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್. ಈಕ್ವಿವ್ಯಾಲೆಂಟ್ ಅಂದ್ರೆ ಮೀನಿಂಗ್ ಏನು? ಇವು ಎರಡು ಯೂಸ್ ಮಾಡೋ ಬದಲಿಗೆ ಒಂದೇ ಯೂಸ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಯೂಸ್ ಮಾಡಬೇಕು? ನನ್ನ ಹತ್ರ 2 ಓಮ್ ರೆಸಿಸ್ಟರ್ ಇದೆ, 4 ಓಮ್ ರೆಸಿಸ್ಟರ್ ಇದೆ, ಎರಡು ಸೀರೀಸ್ ಅಲ್ಲಿ ನಾನು ಕೂಡಿಸಿದೀನಿ. ಈ ಸೀರೀಸ್ ಅಲ್ಲಿ ಕೂಡಿಸಿದಾಗ ಇವು ಎರಡು ಯೂಸ್ ಮಾಡೋದಿಲ್ಲ, ಇದ್ರ ಬದಲಿಗೆ ನಾನು ಒಂದೇ ಯೂಸ್ ಮಾಡಬೇಕು. ಯಾವುದೋ ಒಂದೇ ಯೂಸ್ ಮಾಡಬೇಕು ನಾನು ಈ ರೀತಿಯಾಗಿ, ಇವೆರಡರ ಬದಲಿಗೆ. ಅದು ಯಾವ್ದು ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ಏನಂತ ಕರೀತಾನೋ RS ಅಂತ ಕರಿತೀವಿ. RS ಅಂದ್ರೆ ಸೀರೀಸ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಅಂತ. RS ಅಂದ್ರೆ ಏನ್ ಹೇಳಿ ಮೀನಿಂಗ್? The meaning of RS is, tell me, series equivalent resistance. Series equivalent resistance ಅಂತ ಹೇಳಿ ಕರಿತೀವಿ ಅದಕ್ಕೆ. series equivalent resistance. ಗೊತ್ತಾಯ್ತಾ ಮಕ್ಕಳು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಇದಕ್ಕೆ R1 ಅಂತ ಕರೀರಿ, ಇದಕ್ಕೆ R2 ಅಂತ ಕರೀರಿ. ಈ R1 and R2 ಯೂಸ್ ಮಾಡೋ ಬದಲಿಗೆ ಇಲ್ಲಿ RS ಯೂಸ್ ಮಾಡ್ತೀವಲ್ಲ, ಅದು ಎರಡರ ಬದಲಿಗೆ ಒಂದೇ ಯೂಸ್ ಮಾಡೋದು. ಅದು ಎಷ್ಟು ಮಾಡ್ಬೇಕಂತ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಇದೆ. ದಟ್ ಫಾರ್ಮುಲಾ ಇಸ್ RS is equal to R1 plus R2. ಮುಗಿದೋಯ್ತು. ಒಂದ್ ವೇಳೆ ಸೀರೀಸ್ ಅಲ್ಲಿ ಇದ್ರೆ ಈ ಫಾರ್ಮುಲಾ ಯಾವಾಗ ಸ್ಯಾಟಿಸ್ಫೈ ಆಗುತ್ತಂದ್ರೆ ರೆಸಿಸ್ಟರ್ ಗಳು ಹೆಂಗಿರ್ಬೇಕು, ಅವು ಸೀರೀಸ್ ಅಲ್ಲಿ ಇರಬೇಕು. ಈ ಫಾರ್ಮುಲಾ ಹೆಂಗೆ ಬಂತು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ಕ್ಲಾಸ್ ಅಲ್ಲಿ. ಬಟ್ ಈಗ ನ್ಯೂಮರಿಕಲ್ ತಿಳ್ಕೊಂಡ್ಬಿಡಿ ನೀವು. ಸೀರೀಸ್ ಅಲ್ಲಿ ಇದ್ದಾಗ RS equal to R1 plus R2 ಅಂದ್ರೆ RS ವ್ಯಾಲ್ಯೂ ಎಷ್ಟು ಆಗಬೇಕು? RS is equal to R1 ಎಷ್ಟಿದೆ ಇಲ್ಲಿ? 2 ಓಮ್ ಇದೆ, ಪ್ಲಸ್ R2 ಎಷ್ಟಿದೆ? 4 ಓಮ್ ಇದೆ. ಸೊ RS is equal to ಇದೆ 6 ಓಮ್ ಬಂದ್ಬಿಡ್ತು. RS is equal to 6 ಓಮ್. ಓಕೆ, ಏನಿಲ್ಲ, ಸಿಂಪಲ್ ಈ ಕಡೆ ಬನ್ನಿ. ಓಕೆ, ಒಂದು ಕ್ವಶನ್ ಕೇಳ್ತಾರೆ. ಏನ್ ಕೇಳ್ತಾರೆ? two resistors each of 10 ohm and 8 ohm are connected in series. Okay, find equivalent resistance or equivalent series resistance, or just they will ask equivalent resistance. ಈ ರೀತಿ ಒಂದು ಕ್ವಶನ್ ಕೇಳೋದು. ಎಸ್ ಸಿಂಪಲ್ ಇದೆ ನೋಡಿ, ಬಾರಿ ಸಿಂಪಲ್ ಕ್ವಶನ್ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಏನ್ ಹೇಳಿದ ಕ್ವಶನ್? 2 resistors each of 10 ohm and 8 ohm are connected in series. ಅಂದ್ರೆ ಒಂದು 10 ohm resistor ಇದೆ, ಆಮೇಲೆ ಇನ್ನೊಂದು 8 ohm resistor ಇದೆ. ಇದು 10 ohm, ಆಮೇಲೆ ಇದು 8 ohm. ಇವ್ನ ಎರಡನ್ನು ಹೆಂಗೆ ಕನೆಕ್ಟ್ ಮಾಡಿದ್ದಾರೆ? ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಈ ರೀತಿ ಸೀರೀಸ್ ಅಂದ್ರೆ ಈ ರೀತಿ. ಓಕೆ, ಗೊತ್ತಾಗ್ತಿದೆ ಏನ್ ಹೇಳ್ತಿದ್ದೀನಿ ಅಂತ ಹೇಳಿ? ಈಗ ಏನ್ ಕೇಳ್ತಿದ್ದಾರೆ? ಫೈಂಡ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್. ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಅಂದ್ರೆ ಮೀನಿಂಗ್ ಏನು? ಇವು ಎರಡೂ ಯೂಸ್ ಮಾಡೋ ಬದಲು ಈಕ್ವಿವ್ಯಾಲೆಂಟ್ ಅಂದ್ರೆ ಮೀನಿಂಗ್ ಇದು. ಈಗ ಒಬ್ಬನು 10 ಲಡ್ಡು ತಿಂತಿದ್ದಾನೆ, ಇನ್ನೊಬ್ಬನು 8 ಲಡ್ಡು ತಿಂತಿದ್ದಾನೆ. ಅವರಿಬ್ಬರ ಬದಲಿಗೆ 18 ಲಡ್ಡು ಅಂತ ನೀವು ಯಾರೋ ತಿನ್ನಿಸ್ಬೇಕು. ಅವರಿಬ್ಬರ ಬದಲಿಗೆ ಒಬ್ಬನೇ ತಗೊಂಡ್ಬಂದ್ರೆ ಅನ್ಕೊಳ್ಳಿ, ಏನಾಗುತ್ತೆ? ಈಕ್ವಿವ್ಯಾಲೆಂಟ್. ಅವ್ರಿಗೆ ಗೆಟಿಂಗ್ ಮೈ ಪಾಯಿಂಟ್. ನಾನು 5 ಚಪಾತಿ ತಿಂತೀನಿ, ನೀವು 5 ಚಪಾತಿ ತಿಂತೀರ, ಎಷ್ಟಾಯ್ತು ಟೋಟಲ್? 10. ನಮ್ಮ ಇಬ್ಬರ ಬದಲಿಗೆ 10 ಚಪಾತಿ ತಿನ್ನೋ ಒಬ್ಬನ ಕರ್ಕೊಂಡ್ ಬಂದ್ರೆ ಮುಗಿದೋಯ್ತು. ನಮ್ಮ ಇಬ್ಬರಿಗೆ ಏನಾದವನು? ಈಕ್ವಿವ್ಯಾಲೆಂಟ್. ಅಂದ್ರೆ ಇವೆರಡೂ ಎಫೆಕ್ಟ್ ಇರೋ ಬದಲಿಗೆ ಇಲ್ಲಿ ಏನ್ ಮಾಡ್ತೀನಿ ನಾನು? ಒಂದು ರೆಸಿಸ್ಟರ್ ಯೂಸ್ ಮಾಡ್ತೀನಿ. ಯಾವ ರೆಸಿಸ್ಟರ್ ಇದು? RS equal to ಫಾರ್ಮುಲಾ ಗೊತ್ತಿದೆ ನಿಮಗೆ. RS is equal to ಫಾರ್ಮುಲಾ ಏನು? R1 plus R2. ಇದಕ್ಕೆ R1 ಅನ್ನಿ ಒಂದೇ ರೆಸಿಸ್ಟರ್, ಇದಕ್ಕೆ ಎರಡನೇ ರೆಸಿಸ್ಟರ್ ಅನ್ನಿ R1 and R2. ಸೊ ಏನಾಗುತ್ತೆ ಅವಾಗ? 10 plus 8 that is equal to 18 ohm. So RS is equal to 18 ohm.
ಗೊತ್ತಾಗ್ತಿದೆಯಾ? ಇದು ಸಿಂಪಲ್ ಆಗಿ ಇನ್ನೊಂದು ಕ್ವಶನ್ ಇಲ್ಲೇ ಕೇಳಿ. ಒಂದು 2 ಓಮ್ ಇದೆ, ಆಮೇಲೆ ಇನ್ನೊಂದು 4 ಓಮ್ ಇದೆ. ಇವೆರಡು ಯೂಸ್ ಮಾಡೋ ಬದಲು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದೀನಿ. ಇವೆರಡು ಯೂಸ್ ಮಾಡೋ ಬದಲು ಒಂದೇ ರೆಸಿಸ್ಟರ್ ಯೂಸ್ ಮಾಡ್ತೀನಿ ನಾನು. ಎಷ್ಟು ಓಮ್ ಯೂಸ್ ಮಾಡ್ತೀನಿ? 6 ಓಮ್. RS R1 ಪ್ಲಸ್ R2 ಮುಗಿದೋಯ್ತಾ? ಸೀರೀಸ್ ಕನೆಕ್ಷನ್ ಮಾಡಿದಾಗ ಯಾವ ರೀತಿ ಅಂತ ಗೊತ್ತಾಯ್ತಾ? ಪ್ಯಾರಲಲ್ ಹೋಗೋಣ. ಈಗ ಪ್ಯಾರಲಲ್ ಚೆಕ್ ಮಾಡೋಣ ಏನಿದೆ ಅಂತ ಹೇಳಿ. ಓಕೆ, ಬರ್ಕೊಳ್ಳಿ ಎಲ್ಲರೂ. ಅತಿ ಸಿಂಪಲ್ ಇದೆ. ನಾನು ಡೆರಿವೇಶನ್ ಮಾಡಿಸ್ತೀನಿ. ಡೆರಿವೇಶನ್ ಸದ್ಯಕ್ಕೆ ಬೇಡ, ಮೊದಲು ಕಾನ್ಸೆಪ್ಟ್ ಗೊತ್ತು ಮಾಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಇದನ್ನ ಸೊಲ್ಯೂಷನ್ ಮಾಡಕ್ ಕಲ್ಕೊಂಬೇಡಿ. ಆಮೇಲೆ ಕಾನ್ಸೆಪ್ಟ್ ಡೆರಿವೇಶನ್ ಅನ್ನ ಕೂಡ ನಾನು ನಿಮಗೆ ಮಾಡಿಸ್ತೀನಿ. ಓಕೆ ಫೈನ್. ಬಹಳ ಕನ್ಫ್ಯೂಸ್ ಆಗ್ಬೇಡಿ. ಇದು ಸಿಂಪಲ್ ಆಗಿ ನಾನು ಏನ್ ಹೇಳ್ತಾ ಇದ್ದೀನಿ ಫಾಲೋ ಮಾಡಿ. ಓಕೆ, ಅದು ಹೆಂಗ್ ಬಂತು ಅಂತ ಹೇಳಿ ನಾನು ಆಮೇಲೆ ಹೇಳ್ತೇನೆ. ಮೊದಲು ನೀವು ಗೊತ್ತು ಮಾಡ್ಕೊಂಡ್ಬಿಡಿ ಏನಿದೆ ಅಂತ ಹೇಳಿ. ಅವ್ರಿಗೆ ಗೆಟಿಂಗ್ ಮೈ ಪಾಯಿಂಟ್. ನಿಮ್ಗೆ ಊಟ ಕೊಡ್ತಾರಲ್ಲ, ಈಗ ಜಾಮೂನ್ ಕೊಟ್ಟಾರ, ನೀವೇನ್ ಮಾಡ್ತೀರಾ? ಆ ಜಾಮೂನು ನೀವು ಹೆಂಗ್ ಮಾಡಿದ್ರಿ, ಸಕ್ರಿ ಪಾಕ ಹೆಂಗ್ ಮಾಡಿದ್ರಿ, ಕವಾ ಎಲ್ಲಿ ತಂದ್ರಿ ಎಲ್ಲ ಕೇಳ್ತೀರಾ? ಇಲ್ಲ, ಏನ್ ಮಾಡ್ತೀರಾ? ಮೊದಲು ಜಾಮೂನ್ ತಿಂತೀರಿ, ನಿಮ್ಗೆ ಲೈಕ್ ಆದ್ರೆ ಆಮೇಲೆ ಏನ್ ಮಾಡ್ತೀರಿ? ಅದ್ ಎಲ್ಲಿಂದ ತಂದ್ರಿ, ಏನ್ ಮಾಡಿದ್ರಿ ಅಂತೆಲ್ಲ ಕೇಳ್ತೀರಿ. ಹೌದಾ? ಅದೇ ರೀತಿ ಏನ್ ಮಾಡೋಣ? ಪ್ಯಾರಲಲ್ ಕನೆಕ್ಷನ್ ಚೆಕ್ ಮಾಡೋಣ. ಯಾವ ರೀತಿಯಾಗಿ? ಪ್ಯಾರಲಲ್ ಕನೆಕ್ಷನ್. ಓಕೆ, ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ಏನಂತ ಹೇಳ್ಕೊಟ್ಟಿರ ನಿಮ್ಗೆ ಆಲ್ರೆಡಿ. ಬಟ್ ಈಗ ಚೆಕ್ ಮಾಡೋಣ. ಈಗ ಇಲ್ಲೊಂದು 2 ಓಮ್ ಅಂತ ಇದೆ. 2 ಓಮ್. ಓಕೆ, ಇದಕ್ಕೆ R1 ಅಂತ ಕರೀತೀನಿ. R1 ಇದಕ್ಕೆ ಏನಾದ್ರೂ ಒಂದು 4 ಓಮ್ ರೆಸಿಸ್ಟೆನ್ಸ್ ತಂದು ಪ್ಯಾರಲಲ್ ಆಗಿ ಜೋಡಿಸಬೇಕು. ಪ್ಯಾರಲಲ್ ಆಗಿ ಜೋಡಿಸಬೇಕಾದ್ರೆ ಈ ಕಡೆಯಿಂದ ಪಾಯಿಂಟರ್, ಈ ಕಡೆಯಿಂದ ಪಾಯಿಂಟರ್, ಇಲ್ಲಿ ಕಡೆ ಇಲ್ಲಿಗೆ ಹಿಂಗೊಂದು ಜೋಡಿಸ್ತೀನಿ. ಇದಕ್ಕೆ ಏನಂತ ಕರಿತೀನಿ? R2 ಅಂತ ಕರಿತೀನಿ. ಸೊ ಅದೇನಾಗುತ್ತೆ 4. ಆಮೇಲೆ ಈ ರೀತಿ ಬಂದು ಜೋಡಿಸ್ಬೇಕು. ಅದೇ ಗೆಟಿಂಗ್ ಮೈ ಪಾಯಿಂಟ್ಸ್. ಆಮೇಲೆ ಈ ಕಡೆ ಈ ರೀತಿ ಲೈನ್ ಇಡ್ತೀವಿ. ಅಂದ್ರೆ ಎರಡು ರೆಸಿಸ್ಟರ್ ಏನ್ ಮಾಡ್ತಾವ ಕೆಲಸ, ಅವು ಎರಡು ರೆಸಿಸ್ಟರ್ ಬದಲಿ ನಾನು ಏನ್ ತರಬೇಕು? ಈಗ ಒಂದೇ ರೆಸಿಸ್ಟರ್ ತರಬೇಕು. ಅದೇ ಗೆಟಿಂಗ್ ಮೈ ಪಾಯಿಂಟ್. ಸೊ ಇವೆರಡು ರೆಸಿಸ್ಟರ್ ಬದಲಿಗೆ ಒಂದೇ ರೆಸಿಸ್ಟರ್ ತರಬೇಕು ನಾನು ಈ ರೀತಿಯಾಗಿ. ಆ ರೆಸಿಸ್ಟರ್ ಏನಂತ ಕರಿತೀನಿ ಅಂದ್ರೆ ನಾನು RP ಅಂತ ಕರಿತೀನಿ. ಏನಂತ ಕರಿತೀನಿ ನಾನು? RP. RP ಅಂದ್ರೆ ಏನ್ ಗೊತ್ತಾ? RP ಅಂದ್ರೆ ಈಕ್ವಿವ್ಯಾಲೆಂಟ್ ಪ್ಯಾರಲಲ್ ರೆಸಿಸ್ಟರ್. ಏನ್ ಹೇಳಿ? ಈಕ್ವಿವ್ಯಾಲೆಂಟ್ ಪ್ಯಾರಲಲ್ ರೆಸಿಸ್ಟೆನ್ಸ್. ಈಕ್ವಿವ್ಯಾಲೆಂಟ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಅಂದ್ರೆ ಆ 2 ಓಮ್ ಮತ್ತೆ 4 ಓಮ್ ಇದೆ ನೋಡಿ ಇಲ್ಲಿ. ಇವಾಗ ಹೆಂಗ್ ಕನೆಕ್ಟ್ ಮಾಡಿದ್ದೀನಿ ನಾನು? ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೀನಿ. ಈ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ ಮೇಲೆ ಅದರ ಬದಲಿಗೆ ಒಂದೇ ರೆಸಿಸ್ಟೆನ್ಸ್ ಯೂಸ್ ಮಾಡಬೇಕು. RP, ಈಕ್ವಿವ್ಯಾಲೆಂಟ್ ಪ್ಯಾರಲಲ್ ರೆಸಿಸ್ಟೆನ್ಸ್. ಇದಕ್ಕೊಂದು ಭಾರಿ ಬ್ಯೂಟಿಫುಲ್ ಫಾರ್ಮುಲಾ ಇದೆ. ಅದಕ್ಕೆ ಹೆಂಗ್ ಕರಿತೀವಿ ಅಂದ್ರೆ 1/RP is equal to 1/R1 plus 1/R2. ಇದು ಹೆಂಗ್ ಬಂತು, ಏನು ಬಂತು ಮುಂದಿನ ಕ್ಲಾಸ್ ಅಲ್ಲಿ. ಫಾರ್ಮುಲಾ ಇಷ್ಟೇ. ಇದನ್ನ ಗೊತ್ತು ಮಾಡ್ಕೊಂಡ್ಬಿಟ್ರೆ ಸೊಲ್ಯೂಷನ್ ಮಾಡಬಹುದು. ಹೆಂಗ್ ಮಾಡಬಹುದು ನೋಡಿ. ಈಗ 1/RP is equal to 1/R1 ಅಂದ್ರೆ ಏನಾಗುತ್ತೆ? 2 ಪ್ಲಸ್ R2 ಅಂದ್ರೆ ಏನಾಗುತ್ತೆ? 4. 1/2 ಪ್ಲಸ್ 1/4. ಸೊ ಎಲ್ಲ ಸೇರ್ಕೊಂಡು LCM ಏನ್ ಬಂತು? 4. ನೆಕ್ಸ್ಟ್ 2 2s 4 1s. Are you getting my point? Very simple ಇದೆ. So 1/RP ಅಂತ ಇಲ್ಲಿ ಆಸ್ ಯೂಶುವಲ್ ಇದ್ದೇ ಇದೆ. 1/RP is 4 ಆಯ್ತು. ಸೊ 2 ಪ್ಲಸ್ 1. ಸೊ ಮುಂದೆ ಕಂಟಿನ್ಯೂ ಮಾಡಿದ್ರೆ 1/RP is equal to ಏನಾಗ್ತಿದ್ದು? 3/4 ಆಯ್ತು. ಬಟ್ ನಮ್ಗೆ 1/RP ಬೇಕಾಗಿಲ್ಲ, ನಮಗ್ ಬೇಕಾಗಿರೋದೇನು? RP. ಸೊ RP is equal to ಏನಾಗುತ್ತೆ? 4/3 ಓಮ್. 4/3 ಓಮ್. ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಬಂದ ತಕ್ಷಣ ಇದ್ದೇ ಪ್ರಾಕ್ಟೀಸ್ ಮಾಡಿಸುತ್ತಾನು. ನೆನಪಿಟ್ಕೊಳ್ಳಿ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಈ ಫಾರ್ಮುಲಾ ವರ್ಕೌಟ್ ಆಗುತ್ತೆ. 20 ನಿಮಿಷ ವಿಡಿಯೋ ಇದೆ, ಅದಕ್ಕೋಸ್ಕರ ಕಡಿಮೆ ಮಾಡೋದಾಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ಯಾರಲಲ್ ಮೇಲೆ ನಾವು ಪ್ರಾಕ್ಟೀಸ್ ಮಾಡೋಣ. ಹೆಂಗ್ ಬಂತು ಅಂತ ಹೇಳಿ ವರ್ಕ್ ಮಾಡ್ಕೊಳ್ಳೋಣ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಕೀಪ್ ಆನ್ ಸ್ಟಡಿಂಗ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಹೇಳಿದ್ದೀನಿ ಆಲ್ರೆಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ.